ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏಪ್ರಿಲ್ 22, 23 ಹಾಗೂ 24ರಂದು ಸಿಇಟಿ ಪರೀಕ್ಷೆ ನಡೆಯಲಿದೆ. ಆದರೆ ನಕಲಿ ಲಿಂಕ್ ಅನ್ನ ಸೃಷ್ಟಿ ಮಾಡಿ ಸ್ಟೂಡೆಂಟ್ಸ್ಗಳ ಖಾಸಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಈ ಕಿರಾತಕರು. ಏಪ್ರಿಲ್ 22, 23 ಹಾಗೂ 24ನೇ ತಾರೀಕು ಸಿಇಟಿ ಎಕ್ಸಾಮ್ಸ್ ನಡೆಯುತ್ತೆ. ಆದರೆ ಇದರ ನಡುವೆ ಫೇಕ್ ಲಿಂಕ್ಗಳನ್ನು ಸೃಷ್ಟಿ ಮಾಡಿ ಸ್ಟೂಡೆಂಟ್ಸ್ಗಳ ಖಾಸಗಿ ಮಾಹಿತಿಗಳನ್ನು ಪಡೀತಾ ಇದ್ದಾರೆ ಈ ಕಿರಾತಕರು. ಪರೀಕ್ಷೆಗೆ ಮುಂಚೆಯೇ ಸಿಇಟಿ ಮೇಲೆ ಕಣ್ಣು ಹಾಕಿದ್ದಾರೆ ಕಿರಾತಕರು. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಕಲಿ ಲಿಂಕ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಮಾದರಿಯಲ್ಲಿ ಸೇಮ್ ಏನು ಅಲ್ಲಿನ ವೆಬ್ಸೈಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ಲಿಂಕನ್ನು ಸೃಷ್ಟಿ ಮಾಡಿದ್ದಾರೆ. ಅಧಿಕೃತ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಪಡೀರಿ ಅಂತ ಮಾಹಿತಿಯನ್ನು ನೀಡ್ತಾ ಇದೆ ಪ್ರಾಧಿಕಾರ. ಅಲರ್ಟ್ ಆಗಿರಿ ಸ್ಟೂಡೆಂಟ್ಸ್, ಈ ರೀತಿ ನಕಲಿ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಅಧಿಕೃತ ವೆಬ್ಸೈಟ್ನಲ್ಲೇ ಹಾಲ್ ಟಿಕೆಟ್ ಪಡೀರಿ ಅಂತ ಪ್ರಾಧಿಕಾರ ಕೂಡ ಸೂಚನೆಯನ್ನು ನೀಡ್ತಾ ಇದೆ. ಏಪ್ರಿಲ್ 22, 23 ಹಾಗೂ 24ನೇ ತಾರೀಕು ಸಿಇಟಿ ಪರೀಕ್ಷೆ ನಡೆಯುತ್ತೆ. ಈ ಒಂದು ಪರೀಕ್ಷೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗ್ತಾರೆ. ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಹೋಗಬೇಕು ಅಥವಾ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಈ ಸಿಇಟಿ ಎಕ್ಸಾಮ್ ಅನ್ನೋದು ಒಂದು ಪ್ರಮುಖ ಘಟ್ಟ. ಹೀಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಸಿಇಟಿ ಪರೀಕ್ಷೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅಧಿಕೃತ ವೆಬ್ಸೈಟ್ನಲ್ಲಿ ಲಿಂಕ್ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳ್ತಾ ಇರೋದು ಅದನ್ನೇ, ಅಂದರೆ ಈ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಮಾತ್ರ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದ್ಯಾವುದೋ ಲಿಂಕ್ಗಳು ಬಂದರೆ ನಿಮ್ಮ ಫೋನ್ಗೆ SMS ಮೂಲಕ, ವಾಟ್ಸಪ್ ಮೂಲಕ ಯಾವುದ್ಯಾವುದೋ ಲಿಂಕ್ಗಳು ಬಂದರೆ ಅದನ್ನು ಕ್ಲಿಕ್ ಮಾಡಬೇಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಏನು ಒಂದು ಅಫಿಷಿಯಲ್ ಲಿಂಕ್ ಇದೆ ಅದನ್ನು ಮಾತ್ರ ಆ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲರ್ಟ್ ಆಗಿರಿ ಅಂತ ಎಚ್ಚರಿಕೆಯನ್ನು ನೀಡಿದೆ ಪ್ರಾಧಿಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾದರಿಯಲ್ಲಿ ನಕಲಿ ಲಿಂಕ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಕಿಡಿಗೇಡಿಗಳು. ಸಿಇಟಿ ಹಾಲ್ ಟಿಕೆಟ್ ಪಡೆಯುವಂತಹ ನೆಪದಲ್ಲಿ ನಕಲಿ ಲಿಂಕ್ಗಳನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳ ಮಾಹಿತಿಗಳನ್ನು ಇವರು ಸಂಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ KEA. ಅಧಿಕೃತ ವೆಬ್ಸೈಟ್ಗೆ ಬಂದು ಹಾಲ್ ಟಿಕೆಟ್ ಪಡೀರಿ ಅಂತ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ನಕಲಿ ಲಿಂಕ್ಗಳ ಬಗ್ಗೆ ಜಾಗೃತರಾಗಿರಿ ಅಂತ ಸೂಚನೆಯನ್ನು ನೀಡಲಾಗಿದೆ. ಯಾಕಂದರೆ ಪಾಪ ಮಕ್ಕಳು, ಅದು ಸಿಇಟಿ ಎಕ್ಸಾಮ್ ಬೇರೆ, ಹೀಗಾಗಿ ಯಾವುದೋ ಒಂದು ಲಿಂಕ್ ಬಂದಿದೆ ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಅದನ್ನು ನಂಬಿ ಪಾಪ ಡೌನ್ಲೋಡ್ ಮಾಡ್ತಾರೆ. ಹೀಗಾಗಿ ಆದಷ್ಟು ಈ ಲಿಂಕ್ಗಳನ್ನು ಅವಾಯ್ಡ್ ಮಾಡಿ. ಏನು KEAಗೆ ಹೋಗಿ ಅಲ್ಲಿ ಏನು ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ.